ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಫೈನಲ್ ಆಗಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಪಪ್ಪಿಗಳು ಬುಕ್ಕಿಂಗ್ ಆಗಿವೆ. ಸೊ ಮೂರೇ ಪಪ್ಪಿಗಳು ಮಾತ್ರ ಅವೈಲಬಲ್ ಇದೆ ಸೇಲ್ಗೆ. ನೋಡ್ತಿದ್ರೆ ಒಂದು ಬೀಗಲ್, ಹಾಗೆ ಒಂದು ಪಗ್, ಮತ್ತೊಂದು ಶಿಡ್ಜು. ಸೊ ಈ ಮೂರು ಪಪ್ಪಿಗಳು ಈಗ ಸೇಲ್ಗೆ ಅವೈಲಬಲ್ ಇದೆ. ನೋಡ್ತಾ ಇದ್ದೀರಾ, ಪಗ್ ನಾಯಿ ಮರಿ ಬೀಗಲ್ ಜೊತೆ ಹೆಂಗೆ ಆಟ ಆಡ್ತಿದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಆಕ್ಟಿವ್ ಇದೆ ಈ ಪಪ್ಪಿ ಮಾತ್ರ. ಹಾಗೆ ಶಿಡ್ಜು ಮರಿ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಮಾರ್ಕಿಂಗ್ ಅಲ್ಲಿದೆ. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೆಸೆಂಟ್ ಈ ರೀತಿ ಕಲರ್ಗೆ ಡಿಮ್ಯಾಂಡ್ ಇರೋಂಥದ್ದು. ಹಾಗೆ ಬೀಗಲ್ ಪಪ್ಪಿ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ ಈ ಪಪ್ಪಿ ಕೂಡ. ಇದ್ರ ಸ್ಟಾಕ್ ಫೋಟೋ ಎಲ್ಲ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಸೊ ನೋಡಿ, ಕ್ವಾಲಿಟಿ ಎಲ್ಲ ನೋಡ್ಬೋದು. ಪಕ್ಕ ಪಂಚಿಂಗ್ ಬರುತ್ತೆ ಫೇಸ್ ಎಲ್ಲ. ಕಿವಿಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳಿ. ಹಾಗೆ ಪಾವ್ಸ್, ಬೋನ್ ಸೈಜ್ ಎಲ್ಲ ನೀವು ನೋಡ್ಬೋದು. ಹಾಗೆ ಪಗ್, ಸೊ ಬೀಗಲ್ ಬಂದು ಫೀಮೇಲ್ ಪಪ್ಪಿ ಅವೈಲಬಲ್ ಇದೆ. ಅದು ಅಲ್ಲಿ ಪಗ್ ಆಟ ಇದ್ರದ್ದು. ಸೊ ಇದು ಕೂಡ ಫೀಮೇಲ್ ಪಪ್ಪಿ ಅವೈಲಬಲ್ ಇದೆ. ಲಾಸ್ಟ್ ಒನ್ ಪಪ್ಪಿ ಅವೈಲಬಲ್ ಇದೆ. ಸೊ ಯಾರು ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. 5,000 ರೂಪಾಯಿ ಅಷ್ಟೇನೆ ಇದು ಪಗ್ ನಾಯಿ ಮರಿ. ಹಾಗೆ ಶಿಡ್ಜು ನಾಯಿ ಮರಿ ನೋಡ್ತಾ ಇದ್ದೀರಾ, ನಮ್ಮ ಟಕಿಲಾ ಪಪ್ಪಿ ಇದು. ಸೊ ಪರ್ಫೆಕ್ಟ್ ಮಾರ್ಕಿಂಗ್ ಅಲ್ಲಿದೆ. ಸೊ ಫುಲ್ ಬಾಡಿ ಮಾರ್ಕಿಂಗ್ ಇದೆ. ಹಾಗೆ ಗಾಗಲ್ ಮಾರ್ಕಿಂಗ್ ಎಲ್ಲ ನೀವು ನೋಡ್ಬೋದು. ಇದು ಕೂಡ ಪರ್ಫೆಕ್ಟ್ ಆಗಿದೆ. ಹೇರ್ ಇನ್ನೂ ಬರಬೇಕು, ಫ್ಯೂಚರಲ್ಲಿ ಚೆನ್ನಾಗಿ ಬರುತ್ತೆ. ಟಕಿಲಾ ಹೇರ್ ಎಲ್ಲ ನೋಡಿದ್ರಲ್ಲ. ಸೊ ನೋಡಿ, 3 ನಾಯಿ ಮರಿಗಳು ಆಟ ಶುರು ಮಾಡ್ಕೋಬಿಟ್ಟು. ಇದು ಪಗ್ ಜೊತೆ ಆಟ ಆಡಕ್ಕೆ ಹೋಗ್ತಾ ಇದೆ ಬೀಗಲ್ಲು. ಇದು ಈ ಕಡೆ ಬಂದ್ಬಿಟ್ಟಿದೆ ನೋಡಿ. ಶಿಡ್ಜು ಮರಿ ಬಂದು ನಿಮಗೆ 10,000 ಹಾಗೆ ಕೊಡ್ತೀನಿ, 10,000 ರೂಪಾಯಿ ಹಾಗೆ ವಿತೌಟ್ KCI ಪೇಪರ್. KCI ಪೇಪರ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ನಾನು ಬಂದು 30,000 ಕೊಡ್ತೀನಿ ಇದು ಟಕಿಲನ. ಬಟ್ ನನಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ, 10,000 ರೂಪಾಯಿ ಹಾಗೆ. ಇದು ಏನು ಕಚ್ಚಿ ಇದು ಮಾಡ್ತಾ ಇದೆ. ಸ್ವಲ್ಪ ಸ್ಟ್ರಾಂಗ್ ಇದೆ ಇದು, ಸಿಕ್ಕಾಪಟ್ಟೆ ಆಕ್ಟಿವ್ ಇವೆ 3 ಕೂಡ. ಶಿಡ್ಜು ಎಲ್ಲ ಕಚ್ಚಾಕ್ಬಿಡ ನೀನು. ಎಲ್ಲ ಶೋ ಮಾಡ್ತೀರಾ ಅನ್ನೋರಿದ್ರೆ ಸೊ ಬೀಗಲ್ ಮರಿ ತಗೋಬೋದು. ನಮಗೆ ಪೆಟ್ಟಾಗಿ ಸಾಕೋದಕ್ಕೆ ಸಾಕು ಅಂತಿದ್ರೆ ಶಿಡ್ಜು ಹಾಗೆ ಪಗ್ ನಾಯಿ ಮರಿ ತಗೋಬೋದು. 3 ಕೂಡ ಟಾಯ್ ಬ್ರೀಡ್ಸೆ. ಸೊ ನೀವು ಚಿಕ್ಕ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ಸಾಕೋಬೋದು. ಪ್ಲೇಸ್ ನಮಗೆ ಕಡಿಮೆ ಇದೆ, ಜಾಸ್ತಿ ಇಲ್ಲ ಪ್ಲೇಸು. ಸೊ ಈಗ ಬೆಂಗಳೂರು ಸಿಟಿಗಳಲ್ಲೆಲ್ಲ ದೊಡ್ಡ ನಾಯಿಗಳು ಸಾಕೋದು ತುಂಬ ಕಷ್ಟ, ಚಿಕ್ಕ ನಾಯಿಗಳೇ ಆಗಬೇಕು. ಪಗ್, ಬೀಗಲ್, ಶಿಡ್ಜು, ಸೊ ಈ ರೀತಿ ಟಾಯ್ ಬ್ರೀಡ್ಗಳಿದೆಯಲ್ಲ, ಈ ರೀತಿ ದಾರೆ ನೀವು ಸಾಕೋಬೋದು. ದೊಡ್ಡ ಬ್ರೀಡ್ ಎಲ್ಲ ಸಾಕಿರಿ ಅಂತ ಹೇಳಿದ್ರೆ ಸೊ ಅಪಾರ್ಟ್ಮೆಂಟ್ ಓನರ್ಗಳು ಅಥವಾ ಮನೆ ಬಾಡಿಗೆ ಮನೆ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಓನರ್ಗಳು ನಿಮಗೆ ತೊಂದರೆ ಕೊಡ್ತಾರೆ. ಟಾಯ್ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ನೀವು ಮನೆ ಒಳಗೆ ಆರಾಮಾಗಿ ಸಾಕೋಬೋದು. ನಾವು ಚಿಕ್ಕ ಕೇಜ್ ಎಲ್ಲ ತಂದಿದ್ವಲ್ಲ, ಫೋಲ್ಡೇಬಲ್ ಕೇಜು, ಅದ್ರ ವಿಡಿಯೋ ಎಲ್ಲ ಮಾಡಿದ್ದೀವಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಆ ರೀತಿ ಫೋಲ್ಡೇಬಲ್ ಕೇಜಲ್ಲಿ ನೀವು ಆರಾಮಾಗಿ ಮನೆಯೊಳಗೆ ಸಾಕೋಬೋದು. ಈಗ ಪಪ್ಪಿಗಳನ್ನ ತೊಳ್ತಾ ಇದ್ರಲ್ಲ ಅವರಿಗೂ ಕೂಡ ಅದೇ ರೀತಿ ನಾವು ಸಜೆಸ್ಟ್ ಮಾಡಿರೋಂಥದ್ದು. ಸೊ ಇವುಗಳ ಈ ಮೈಂಟೆನೆನ್ಸ್ ಬಂದು ಈಸಿ ಇರುತ್ತೆ, ತುಂಬ ಮೈಂಟೆನೆನ್ಸು ಮಾಡಬೇಕಂತೇನಿಲ್ಲ. ಸೊ ಫುಡ್ ಎಲ್ಲ ಕಡಿಮೆ ತಿನ್ನುತ್ತೆ, ಕಡಿಮೆ ಜಾಗ ಸಾಕು. ಶಿಡ್ಜು ಒಂದು ಹೇರ್ನ ನೀವು ಡೈಲಿ ಕೋಮಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೇರ್ಗೆಲ್ಲ ಸಪ್ರೇಟ್ ಶಾಂಪು, ಕಂಡೀಷ್ನರ್ ಎಲ್ಲ ಯೂಸ್ ಮಾಡಬೇಕು. ಬಟ್ ಹೇರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಟ್ರಿಮ್ ಮಾಡಿ ಇಟ್ಕೋಬೋದು. ಬೀಗಲು ಪಗ್ಗಿಗಾದರೆ ಏನು ಸಮಸ್ಯೆ ಇಲ್ಲ, ನೀವು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಎಲ್ಲ ಮರಿಗಳು ಕೂಡ ತುಂಬಾ ಆ್ಯಕ್ಟಿವ್ ಆಗಿವೆ. ಅದು ನೋಡಿ ಕಚ್ಚಾಡ್ತಿದೆ ಹಾಗೆ. ಶಿಡ್ಜು ಏನಿದೆ ಇದು ಬಂದು ಮೇಲ್ ಪಪ್ಪಿ. ಶಿಡ್ಜು ಮೇಲ್ ಪಪ್ಪಿ, ಬೀಗಲ್ ಹಾಗೆ ಪಗ್ ಇವು ಬಂದು ಫೀಮೇಲ್ ಪಪ್ಪಿಗಳು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ, ನೋಡ್ತಿರ್ಬೋದು ನೀವು. ಒಂದು ನಿಮಿಷ ನಿಲ್ಲಲ್ಲ. ಸೊ ನೋಡ್ಬೋದು, ಯಾರಿಗಾರು ಬೇಕಿತ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬೀಗಲ್ಲು ಕಡಿಮೆಗಿಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ತಂದಿರೋದು 25,000 ಕೊಟ್ಟು ಶೋ ಮಾಡಿದ್ದೀವಿ. ಶೋ ಮಾಡೋಂಥ ಕ್ವಾಲಿಟಿ ಪಪ್ಪಿ ಇದು. ಸೊ ನೋಡ್ಬೋದು.
ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿಕೊಂಡ್ರೆ ನೋಡಿ ಸ್ಟಾಕೆಲ್ಲ ನೀವು ಟ್ರೈನಿಂಗ್ ಮಾಡ್ಕೋಬೇಕು. ಇಲ್ಲ ಟ್ರೈನರ್ ಹತ್ರ ಬಿಟ್ಟರೆ ಟ್ರೈನಿಂಗ್ ಮಾಡಿಕೊಡ್ತಾರೆ. ಶಿಡ್ದು ಹಾಕೋ ಕುಯ್ ಅಂತ ಇದೆ. ಶಿಡ್ದು ಸ್ಟಡ್ಡಿಗೆಲ್ಲ ಬೇಕು ಅಂತ ಹೇಳಿದ್ರೆ ತೊಗೋಬೋದು. ಒಳ್ಳೆ ಕಲರು. ಸೊ ಇದ್ರ ಫಾದರ್ ಎಲ್ಲ ಒಳ್ಳೆ ಪ್ರೊಡ್ಯೂಸರು. 6-7 ಮರಿ ಎಲ್ಲ ಬರುತ್ತೆ ಅಂತ ಇದರಲ್ಲಿ, ಇದ್ರ ಫಾದರಲ್ಲಿ. ಬಟ್ ನಮ್ಮದ್ರಲ್ಲಿ ಕಡಿಮೆ ಬಂದಿತ್ತು. ಮದರ್ 2 ಮ್ಯಾಟ್ರ್ ಆಗುತ್ತೆ. ಒಂದೇ ಒಂದು ಪಗ್ಗಿದೆ, 5,000 ರೂಪಾಯಿ. ಶಿಡ್ಸು 10,000 ರೂಪಾಯಿ. ಬೀಗಲ್ಲು ಯಾರು ಬೇಕು ಇಂಟ್ರೆಸ್ಟ್ ಇರೋಂಥವ್ರು, ಶೋ ಮಾಡ್ತೀವಿ ಅಥವಾ ಮನೇಲಿ ಸಾಕೋದಕ್ಕೆ ಒಳ್ಳೆ ಲೈನೇಜ್ ಇರೋಂಥ ಪೇಪರ್ ಇರೋಂಥ ನಾಯಿ ಬೇಕು ಅಂತ ಇದ್ದರೆ ಸ್ವಂತವರು ಕಾಂಟ್ಯಾಕ್ಟ್ ಮಾಡಿ. ಪ್ರೈಸ್ ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಂಬರೆಲ್ಲ ಕೊಡೋದಕ್ಕಾಗಲ್ಲ ನಾಯಿ ತಾಳೋದಕ್ಕಿಂತ. ಸೊ ಬೇರೆ ಸುಮ್ಮನೆ ಟೈಮ್ ಪಾಸ್ ಮಾಡೋರೇ ಜಾಸ್ತಿ ಆಯ್ತಾರೆ. ಹಾಗಾಗಿ ನಮಗೂ ಟೈಮ್ ಇಲ್ಲ, ವಿಡಿಯೋ ಮಾಡೋದಕ್ಕೆ ಟೈಮ್ ಆಯ್ತಲ್ಲ. ಹಾಗಾಗಿ ಯಾರು ಇಂಟ್ರೆಸ್ಟ್ ಇರೋಂಥವ್ರು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಫೇಸ್ಬುಕ್ ನಾನು ಯೂಸ್ ಮಾಡೋದು ಕಡಿಮೆ, ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಡಿ. ನೋಡ್ಬೋದು ಪಪ್ಪಿ ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ. ಬೀಗಲ್ಲು ಒಂದೇ ಒಂದು ಫೀಮೇಲ್ ಪಪ್ಪಿ ಇದೆ, ಪಗ್ ಒಂದು ಫೀಮೇಲ್ ಪಪ್ಪಿ ಇದೆ, ಶಿಡ್ಸು ಒಂದು ಫೀಮೇಲ್ ಪಪ್ಪಿ ಇದೆ. ಏನೋ ನೋಡಿ ಎಷ್ಟೊಂದು ಆ್ಯಕ್ಟಿವ್. ಬೀಗಲ್ಲಂತೂ ನೀವೇ ಸುಸ್ತಾಗಬೇಕಷ್ಟೇ. ಆಟಾಡಿಸಿ ನನಗೆ ಸುಸ್ತಾಗ್ತಾಯಿದೆ ಅವ್ರನ್ನ ಆಟಾಡಿಸಿ. ಆ ರೀತಿ ಅವಕ್ಕಂತೂ ಸುಸ್ತೇ ಆಗಲ್ಲ ನೋಡಿ. ನೋಡ್ತಾಯಿದ್ರೆ ಫುಲ್ಲು ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಇದು ಬಂದು ಚಿಕ್ಕ ಮರಿಗಳ ಮೇಲೆ ಕಚ್ಚದೆ. ದೊಡ್ಡ ಇದ್ರ ಸಿಸ್ಟರು ಎಲ್ಲ ಇದೆಯಲ್ಲ, ಅದ್ರ ಜೊತೆ ಆಟಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಹೆಡ್ಡೆಲ್ಲ ನೋಡ್ಬೋದು, ಒಳ್ಳೆ ಹೆಡ್ ಬರುತ್ತೆ. ಫುಲ್ ಪಂಚಿಂಗ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಫೇಸ್ ಎಲ್ಲ. ನೋಡ್ಬೋದು ಇದ್ರ ಫೇಸ್. ಸೊ ಬೋನಿಂಗ್ ಎಲ್ಲ ನೋಡ್ಬೋದು. 13 ಇಂಚ್ ಬೀಗಲ್ ಬರುತ್ತೆ ಇದು. 13 ಇಂಚಿನೊಂದು 15 ಇಂಚ್ ಬರುತ್ತೆ. ಒಟ್ಟು ನಮ್ಮದೆಲ್ಲ 13 ಇಂಚ್ ಬೀಗಲ್ ಇದು. ಇದು ಒಂದು ಕಡೆ ನಿಲ್ಲಲ್ಲ. ಶಿಡ್ಸುನು ಅಷ್ಟೇ, ಪಗ್ ಕೂಡ ಅಷ್ಟೇ. ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಹೊಡಿ. ನೋಡ್ಬೋದು ಬೀಗಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಒಂದೇ ಒಂದು ಫೀಮೇಲ್ ಇದೆ. ಯಾರು ಶೋ ಮಾಡೋಂಥವ್ರು ಕಾಂಟ್ಯಾಕ್ಟ್ ಮಾಡಿ. ಲೋ ಪ್ರೈಸಿಗೆಲ್ಲ ಇಲ್ಲ ಬೀಗಲ್ಲು. ಒಳ್ಳೆ ಕ್ವಾಲಿಟಿ ಬೇಕು ಅಂತ ನೋಡ್ತಿರೋಂಥವ್ರು, ನಮಗೆ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಲೈನೇಜ್ ಇರೋಂಥದ್ದು ಪೇಪರ್ ಇರೋಂಥದ್ದು ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ಶಿಡ್ಸು ವಿತೌಟ್ KCI ಪೇಪರ್ ಬಂದು 10,000 ರೂಪಾಯಿ. KCI ಪೇಪರ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ KCI ಪೇಪರ್ದೆಲ್ಲ. ಸೊ ಒಂದೇ ಪಪ್ಪಿ ಇರೋದು, ಅದಕ್ಕೆ ಅಪ್ಲೈ ಮಾಡಬೇಕಲ್ಲ, ಚಾರ್ಜ್ ಜಾಸ್ತಿ ಆಗುತ್ತೆ. ಒಂದೇ ಪಪ್ಪಿ ಇರೋದ್ರಿಂದ ವಿತೌಟ್ KCI ಕೊಡ್ತಾ ಇರೋದು. ಪಪ್ಪೀಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವಿತ್ KCI ಕೊಡ್ತಾ ಇದ್ವಿ. ಬಟ್ ಒಂದೇ ಪಪ್ಪಿಗೆ ಅಪ್ಲೈ ಮಾಡೋಕ್ಕೆ ನಮಗೆ ಚಾರ್ಜ್ ಜಾಸ್ತಿ ಬಂದುಬಿಡುತ್ತೆ. ಪಗ್ಗು ವಿತೌಟ್ KCI ಇದು 5,000 ರೂಪಾಯಿಗೂ ವಿತ್ KCI ಬೇಕು ಅಂತ ಕೇಳ್ತಾರೆ ಕೆಲವೊಬ್ರು ಪಗ್ಗೆಲ್ಲ. ಸೊ ವಿತೌಟ್ KCI ಇದು. ಈ KCI ಪೇಪರ್ ಇರೋದು ಪಗ್ಗೆಲ್ಲ ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ. ಶೋ ಕ್ವಾಲಿಟಿ ಎಲ್ಲ ನಾರ್ಮಲ್ ಆಗಿ ಯಾರು ಪೇಪರ್ ಇರೋಂಥದ್ದು ಇಡಲ್ಲ. ಇಟ್ಟಿದ್ರೆ ಒಳ್ಳೆ ಕ್ವಾಲಿಟಿನೇ ಇಟ್ಟಿರ್ತಾರೆ, ಅದು ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಬೀಗಲ್ ನೋಡಿ ಹೆಂಗೆ ಆಟಾಡುತ್ತೆ ಅಂತೇಳಿ. ಚಿಕ್ಕ ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಯಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಈಗಷ್ಟೇ ಒಬ್ಬರು ಫೋನ್ ಮಾಡಿದ್ರು, ಒಂದು ಗೋಲ್ಡನ್ ರಿಟ್ರೀವರ್ ಕೊಡಿಸಿದ್ದೆ ಒಬ್ಬರಿಗೆ. ಸೊ ಅದ್ರ ವಿಡಿಯೋ ಈಗ ಸೇಲಿಗೆ ಹಾಕಬೇಕು. 1 ವರ್ಷ ಆಗಿದೆ ಡಾಗಿಗೆ. ಈಗ ನೋಡಿದ್ರೆ ಸಾಕಾಗ್ತಿಲ್ಲ, ಮನೇಲಿ ಜಗಳ ಆಗ್ತಾಯಿದೆ ಅಂತ ಹೇಳಿದರೆ, ಮನೆ ಒಳಗೆ ಸಾಕಾಗ್ತಿಲ್ಲ ಅಂಥೇಳಿ. ದೊಡ್ಡ ಬ್ರೀಡೆಲ್ಲ ಮನೆ ಒಳಗೆ ಸಾಕೋದು ತುಂಬಾ ಕಷ್ಟ. ಸೊ ಅವ್ರಿಗೆ ಹೇಳಿದ್ರು ಕೇಳಲ್ಲ, ಟಾಯ್ ಬ್ರೀಡ್ ತೊಗೊಳ್ಳಿ ಅಂಥೇಳಿ. ಸಿಟಿ ಕಡೆ ದೊಡ್ಡ ಬ್ರೀಡ್ಗಳನ್ನ ತೊಗೊಳ್ತಾರೆ, ಅದು ಸಾಕೋದಕ್ಕೆ ಫ್ಯೂಚರಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ಈಗ ಸೇಲಿಗೆ ಹಾಕಬೇಕು. ಸುಮ್ಮನೆ ಹೇಳ್ತಾಯಿದ್ದೀನಿ ಪಪ್ಪಿಗಳು ಸೇಲ್ ಆಗಲಿ ಅನ್ಕೋಬೋದು. ಇಲ್ಲ, ಈಗಷ್ಟೇ ಫೋನ್ ಮಾಡಿದ್ರು ವಿಡಿಯೋ ಮಾಡುವಾಗ. ಸೊ ತೊಗೊಂಡು 1 ವರ್ಷ ಆಗಿದೆ, ಈಗ ಸಾಕಾಗ್ತಿಲ್ಲ ಅಂಥೇಳಿ ಸೇಲಿಗೆ ಹಾಕಿದ್ದಾರೆ. ರೀಸೆಂಟಾಗಿ ಬರ್ಬೋದು ವಿಡಿಯೋ, ಇವತ್ತಿಲ್ಲ ನಾಳೆ ನೋಡಿ.
ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ವೈಟ್ ಕಲರ್ ಗೋಲ್ಡನ್ ರಿಟ್ರೀವರು. ಅದೇ ನೀವು ಚಿಕ್ಕ ಬ್ರೀಡ್ ತಗೊಂಡ್ರೆ ಚಿಕ್ಕ ಬ್ರೀಡ್ಗಳು ಸೇಲಿಗೆ ಬರೋದು ತುಂಬ ಕಡಿಮೆ. ನಮ್ಮ ಚಾನಲ್ ಅಡಲ್ಟ್ ಡಾಗ್ಗಳು ಟಾಯ್ ಬ್ರೀಡ್ಗಳಿಗೆ ಸೇಲಿಗೆ ಬರೋಂಥದ್ದು ಕಡಿಮೆ. ದೊಡ್ಡ ಬ್ರೀಡ್ಗಳೇ ಬರೋದು. ಏನಕ್ಕೆ ಅಂತ ಹೇಳಿದ್ರೆ ದೊಡ್ಡ ಬ್ರೀಡು ನಿಮಗೆ ಒಂದು 3-4 ತಿಂಗಳು ತನಕ ಚೆನ್ನಾಗಿರುತ್ತೆ. ಅದು ಚಿಕ್ಕದಾಗಿರುವಾಗ ಚೆನ್ನಾಗಿರುತ್ತೆ, ಬಟ್ ಅದು ಯಾವಾಗ ದೊಡ್ಡದಾಗುತ್ತೆ ಸೊ ನಿಮಗೆ ಮೈಂಟೆನೆನ್ಸ್ ತುಂಬ ಜಾಸ್ತಿ ಬಂದ್ಬಿಡುತ್ತೆ. ನೀವು ಒಂದು ದೊಡ್ಡ ನಾಯಿ ಸಾಕೋದು ಒಂದೇ, ಈ 3 ನಾಯಿಗಳನ್ನ ಒಟ್ಟಿಗೆ ಸಾಕೋದು ಒಂದೇ. ಸೊ ಈ 3 ನಾಯಿ ಒಟ್ಟಿಗೆ ಬೇಕಾದ್ರೆ ನೀವು ಸಾಕೋಬೋದು, ಬಟ್ ಒಂದು ದೊಡ್ಡ ನಾಯಿ ಸಾಕೋದು ತುಂಬಾ ಕಷ್ಟ. ಹಾಗಾಗಿ ನಾನು ಸಿಟಿ ಕಡೆ ಇರೋಂಥವ್ರಿಗೆ ಅಂಥವ್ರಿಗೆ ಜಾಸ್ತಿ ನಾನು ಟಾಯ್ ಬ್ರೀಡ್ಗಳನ್ನ ಸಜೆಸ್ಟ್ ಮಾಡೋದು. ಈಗ ಒಂದು ವೇಳೆ ನಮ್ಮ ಥರ ಹಳ್ಳಿ ಪ್ಲೇಸ್ ಆಯಿತು, ಸಪ್ರೇಟ್ ಮನೆ ಇದೆ, ಇಂಡಿವಿಜುವಲ್ ಹೌಸ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ದೊಡ್ಡ ಬ್ರೀಡ್ ಯಾವುದು ಗ್ರೇಟ್ 10 ಸೆಂಟ್ ಬರ್ನಾರ್ಡ್ ತನಕನೂ ತಗೊಬಂದು ನೀವು ಸಾಕೋಬೋದು. ಬಟ್ ಅದೇ ನೀವು ಸಿಟಿನಲ್ಲಿದ್ದೀರಾ, ಚಿಕ್ಕ ಮನೆ, ಈಗ ಅಪಾರ್ಟ್ಮೆಂಟ್ ಟೈಪಲ್ಲಿ ಇರ್ತಾವೆ ನೋಡಿ, ಒಟ್ಟೊಟ್ಟಿಗೆ ಮನೆ, ಅಲ್ಲೆಲ್ಲ ಆಯಿತು ಅಂತ ಹೇಳಿದ್ರೆ ನೀವು ಎಲ್ಲಿ ಸಾಕೋದಕ್ಕಾಗುತ್ತೆ? ಅಕ್ಕಪಕ್ಕದ ಮನೆಯವರೆಲ್ಲ ನಿಮಗೆ ತೊಂದರೆ ಮಾಡ್ತಾರೆ. ಅದೇ ಚಿಕ್ಕ ಟಾಯ್ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ಮನೆ ಒಳಗೆ ನೀವು ಸಾಕೋಬೋದು, ಜಾಸ್ತಿ ಬೊಗಳೋದು ಇಲ್ಲ. ಈಗ ಹೇಳ್ತಾ ಇದ್ರೆ ಬೊಗಳುತ್ತೆ ಜೋರಾಗಿ, ಮನೇಲಿ ಸಾಕೋದಕ್ಕೆ ಆಗಲ್ಲ ಅಂಥೇಳಿ. ಅದೇ ದೊಡ್ಡ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ಸೌಂಡ್ ಜೋರಾಗಿರುತ್ತೆ. ಚಿಕ್ಕ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ಸೌಂಡ್ ಕಡಿಮೆ ಇರುತ್ತೆ. ಈಗ ಶಿಡ್ದು ಎಲ್ಲ ಜಾಸ್ತಿ ಬೊಗಳೋದು ಕಡಿಮೆ, ಬೊಗಳುತ್ತೆ, ಬಟ್ ದೊಡ್ಡ ನಾಯಿಗಳು ಹೋಲಿಸ್ಕೊಂಡ್ರೆ ಅಷ್ಟೊಂದು ಸೌಂಡು ಹೊರಗಡೆ ಬರೋಲ್ಲ. ಹಾಗಾಗಿ ನೀವು ಮನೆಯಲ್ಲಿ ಆರಾಮಾಗಿ ಸಾಕೋಬೋದು. ನೋಡಿ, ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾವಾಗ ಬ್ರೀಡಿಂಗ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಮತ್ತು ಈ ಪ್ರೈಸಿಗೂ ನಿಮಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಮತ್ತು ಕ್ವಾಲಿಟಿ ವೈಸ್ ಕೂಡ ನಿಮಗೆ ಈ ರೀತಿ ಮತ್ತೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಇದ್ದಾಗ ತೊಗೋಬೇಕಷ್ಟೇ ಮರಿನ. ಮತ್ತು ನಾಳೆ ತೊಗೋತೀನಿ ನಾಡಿದ್ದು ತೊಗೋತೀನಿ ಅಂತ ಹೇಳಿದ್ರೆ ಸೊ ನಮ್ಮ ಪಪ್ಪಿಗಳು ಅಷ್ಟು ದಿನ ಇಟ್ಕೊಳ್ಳಲ್ಲ, ನಾವು ಬೇಗ ಸೇಲ್ ಮಾಡ್ತೀವಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಓಕೆ, ಬಾಯ್ ಬಾಯ್.